ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವರ್ಗಮ್ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ ಮೇಲೆ ಸ್ವಾಗತ. ಮ್ಯಾಥ್ಸ್ ಎಕ್ಸ್ಪ್ರೆಸ್ ಸೀರೀಸಿನ ಇವತ್ತು 5ನೇ ಕ್ಲಾಸ್ ವಿದ್ಯಾರ್ಥಿಗಳೇ. ಈ ಕ್ಲಾಸಲ್ಲಿ ನಾವು ಸಂಕಲನ ಮತ್ತು ವ್ಯವಕಲನ, ಆಲ್ರೆಡಿ ಸಂಕಲನ ಮತ್ತು ವ್ಯವಕಲನ ಡಿಸ್ಕಸ್ ಮಾಡಿದ್ದೀವಿ. ಇದು ಯಾವ ರೀತಿಯ ಸಂಕಲನ ಅಂದರೆ ದಶಮಾಂಶಗಳ ಸಂಕಲನ ಮತ್ತು ವ್ಯವಕಲನ. ದಶಮಾಂಶ ಅಂದರೆ ಪಾಯಿಂಟ್, ಇದು ಹೇಳ್ತೀವಲ್ಲ ನಾವು ಇಂಗ್ಲೀಷಲ್ಲಿ, ಇದಕ್ಕೆ ನಾವು ಡೆಸಿಮಲ್ ಅಂತ ಹೇಳ್ತೀವಿ. ಇದನ್ನೇ ನಾವು ಕನ್ನಡದಲ್ಲಿ ದಶಮಾಂಶ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿರ್ತಕ್ಕಂಥ ಸಂಖ್ಯೆಗಳಿಗೆ ಯಾವ ರೀತಿಯಾಗಿ ನಾವು ಸಂಕಲನ ಮಾಡಬೇಕು ಮತ್ತು ವ್ಯವಕಲನ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. ಸೊ ನೋಡಿ, ಮೊದಲನೇದಾಗಿ ನಮಗೆ ಏನು ಗೊತ್ತಿರಬೇಕು, 2.45 2.45 2.45. ಯಾವಾಗಲೂ ಪಾಯಿಂಟ್ ಈ ಕಡೆ ಏನು ಸಂಖ್ಯೆ ಇರುತ್ತೆ ಅಥವಾ ಅಂಕಿ ಇರುತ್ತೆ ಅಲ್ಲ, ಅದನ್ನು ನಾವು ಡೈರೆಕ್ಟಾಗಿ 45 ಅಂತ ಹೇಳಬಾರ್ದು. ಓಕೆನಾ? ಪಾಯಿಂಟ್ ಈ ಸೈಡ್, ಪಾಯಿಂಟ್ ಈ ಕಡೆ ಯಾವುದಾದ್ರೂ ಅಂಕಿ ಇದ್ದರೆ ಅದನ್ನು ನಾವು ಡೈರೆಕ್ಟಾಗಿ ಇದೇನು 45 ಅಂತ ಓದಬಾರ್ದು. ಏನಂತ ಹೇಳಬೇಕು, 45. ಈ ಕಡೆ ಇದ್ದರೆ ನಡೆಯುತ್ತೆ. ಈಗ ಫಾರ್ ಎಕ್ಸಾಂಪಲ್ 25 ಇದೆ, ಈ ಕಡೆ 63, ಇದಕ್ಕೆ ಏನಂತ ಹೇಳಬೇಕು, 25.63 ಈ ರೀತಿಯಾಗಿ. ಯಾಕಂದರೆ ಇದು ಏನು ರುಪೀಸ್. ಓಕೆ, ಇದು ರುಪೀಸ್, ಇದಕ್ಕೆ ಏನಂತ ಹೇಳ್ತೀವಿ, ಪೈಸೆ. ಓಕೆ, ಸೊ ರುಪೀಸನ್ನು ನಾವು ಡೈರೆಕ್ಟಾಗಿ ಓದ್ಬೋದು. 100 ಆಗಿರಲಿ, ಯಾವುದೇ ಒಂದು ಸಂಖ್ಯೆ ಆಗಿರಲಿ, ಡೈರೆಕ್ಟಾಗಿ ಈ ರೀತಿಯಾಗಿ 25 ಅಂತ ಹೇಳ್ಬೋದು. ಆದರೆ ಈ ಕಡೆ ಏನಿದೆ ಅದಕ್ಕೆ ನಾವು 63 ಅಂತ ಹೇಳುವ ಹಾಗಿಲ್ಲ, 63 ಅಂತ ಓದಬೇಕು. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂಥ ಸಂಖ್ಯೆಯನ್ನು ನಾವು ಯಾವ ರೀತಿ ಸಂಕಲನ ಅಂದರೆ ಕೂಡಿಸ್ಬೇಕು. ಇದೊಂದು ಸಂಖ್ಯೆ ಕೊಟ್ಟಿದ್ದಾರೆ, ಓಕೆ, ಪ್ಲಸ್ 3.42 ಇದನ್ನು ಕೂಡಿಸಿ ಅಂತ ಕೊಟ್ಟಿದ್ದಾರೆ. ಮೊದಲು ಈ ಸಂಖ್ಯೆಯನ್ನು ಬರ್ಕೋಬೇಕು, 2.45. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಫಸ್ಟ್ ಇದು ದಶಮಾಂಶ ಏನಿದೆಲ್ಲ ಅದನ್ನೇ ಫಸ್ಟ್ ತಗೊಳ್ಬೇಕು. ಅದರ ಕೆಳಗಡೆ ಈ ದಶಮಾಂಶ ಕೆಳಗಡೆನೆ ಈ ದಶಮಾಂಶವನ್ನು ತಗೊಳ್ಬೇಕು. ಆಮೇಲೆ ಆ ದಶಮಾಂಶ ಆ ಕಡೆ ಯಾವ ಸಂಖ್ಯೆ ಇದೆ, ಈ ಕಡೆ ಯಾವ ಸಂಖ್ಯೆ ಇದೆ, ಸೀರಿಯಲ್ ವೈಸ್ ಬರ್ಕೋಬೇಕು. ಈಗ ದಶಮಾಂಶ ಆ ಕಡೆ ಸಂಖ್ಯೆ ಯಾವುದಿದೆ, 4 ಬರ್ಕೊಳ್ಳಿ ಇಲ್ಲಿ. ನಂತರ ಯಾವುದಿದೆ, 2 ಬರ್ಕೊಳ್ಳಿ. ಈ ಕಡೆ ಯಾವ ಸಂಖ್ಯೆ ಇದೆ ಅಥವಾ ಯಾವ ಅಂಕಿ ಇದೆ, 3. ಈ ರೀತಿ ಈಗ ಆ್ಯಡ್ ಮಾಡ್ಕೋಬಹುದು. 5 2 ಎಷ್ಟಾಯಿತು, 7, 4 4 8, 2 3 ಎಷ್ಟು, 5. ಅಂದರೆ ಆನ್ಸರ್ ಏನು ಬಂತು, 5 ರೂಪಾಯಿ 87 ಪೈಸೆ. ಓಕೆ, ಈ ರೀತಿಯಾಗಿ. ಈಗ ನೋಡಿ, 34 ರೂಪಾಯಿ 62 ಪೈಸೆ ಕೊಟ್ಟಿದ್ದಾರೆ ಮತ್ತು ಈ ಕಡೆ 2 ರೂಪಾಯಿ 42 ಪೈಸೆ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಆ್ಯಡ್ ಮಾಡ್ತೀರಾ, ಫಸ್ಟ್ ಇದು ಬರ್ಕೊಳ್ಳಿ, 34.62. ನಾನೇನು ಹೇಳಿದೆ, ಫಸ್ಟ್ ದಶಮಾಂಶ ಏನಿದೆ ಅದನ್ನು ದಶಮಾಂಶ ಕೆಳಗಡೆನೆ ಬರ್ಕೋಬೇಕಂತ. ಸೊ ಫಸ್ಟ್ ಈ ದಶಮಾಂಶನ ಬರ್ಕೊಳ್ಳಿ ಇದರ ಕೆಳಗಡೆ. ಈಗ ಆ ಕಡೆ ಯಾವ ಸಂಖ್ಯೆ ಇದೆ ಅಥವಾ ಯಾವ ಅಂಕಿ ಇದೆ ಅದು ಬರ್ಕೊಳ್ಳಿ. ದಶಮಾಂಶ ಆ ಕಡೆ ಯಾವ ಅಂಕಿ ಇದೆ, 4 ಮತ್ತು 2. ಈ ಕಡೆ ಯಾವ ಅಂಕಿ ಇದೆ, 2. ಸೊ ಇದರ ನೆಕ್ಸ್ಟ್ ನಂಬರ್ ಯಾವುದಿರುತ್ತೆ ಅದರ ಕೆಳಗಡೆನೆ ಬರ್ಕೋಬೇಕು. ಇಲ್ಲಿ ಜಾಗ ಖಾಲಿ ಇದೆ ಅಂದರೆ ಏನಿಲ್ಲ ಅಂದರೆ 0 ಇರುತ್ತೆ ಅಂತ ತಿಳ್ಕೊಳ್ಳಿ. ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಈಗ ಎಷ್ಟಾಗುತ್ತೆ, 4. 6 + 4 ಎಷ್ಟಾಗುತ್ತೆ, 10. ಅಂದರೆ ನಾವು ಈಗ ಇದರ ಹಿಂದಿನ ಸಂಖ್ಯೆ ಯಾವುದಿದೆ ಅದರ ಮೇಲೆ ಒಂದು ಕ್ಯಾರಿಯನ್ನು ತಗೊಳ್ಬಹುದು, 15. ಈಗ ದಶಮಾಂಶ ಹಾಕ್ಕೊಳ್ಳಿ, 4 1 5 5 2 7 3ಕ್ಕೆ 3. ಈ ರೀತಿಯಾಗಿ ನಾವು ಸಂಕಲನ ಮಾಡ್ಕೋಬಹುದು ದಶಮಾಂಶದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು. ಓಕೆನಾ? ಒಂದು ಮಾತೇನು, ದಶಮಾಂಶದ ಕೆಳಗಡೆನೆ ಆ ಪಾಯಿಂಟ್ ಬರಬೇಕು, ದಶಮಾಂಶ ಕೆಳಗಡೆನೆ ದಶಮಾಂಶ ಬರಬೇಕು. ಇದು ಕಂಪಲ್ಸರಿ. ಇಲ್ಲಾಂದರೆ ಇದಕ್ಕೆ ನಾವು ಏನು ಮಾಡ್ತೀವಿ, ಡೈರೆಕ್ಟಾಗಿ
ಈ ರೀತಿ ಇದೆ, ಏನಿತ್ತು 2, ಈ ರೀತಿ ಬರ್ಕೋತೀವಿ. ದಶಮಾಂಶ ಇಲ್ಲಿ ಆಗ ಇದರ ಮೇಲ್ಗಡೆ ದಶಮಾಂಶ ಇದೆನಾ? ಓಕೆ. ಸೊ ನೋಡಿ, ಈಗ ಈ ರೀತಿಯಾಗಿರ್ತಕ್ಕಂಥ ಸಂಖ್ಯೆಗಳು ನಾವು ಯಾವ ರೀತಿಯಾಗಿ ಸಂಕಲನ ಮಾಡಬೇಕು ಅನ್ನೋದು ಡಿಸ್ಕಸ್ ಮಾಡಿದ್ದೀವಿ. 3 ಅಂಕಿಗಳು ಕೂಡ ಕೊಟ್ಟಿರ್ತಾರೆ ಈ ರೀತಿಯಾಗಿ. ಈ ರೀತಿ. ಸೊ ನಾವು ಏನು ಮಾಡಿದ್ದೀವಿ, ಮೊದಲನೇದಾಗಿ ಫಸ್ಟ್ ಈ ನಂಬರ್ನ ಬರ್ಕೊಳ್ಳಿ, 2.46. ನೆಕ್ಸ್ಟು ದಶಮಾಂಶ ಫಸ್ಟ್, ದಶಮಾಂಶ ಕೆಳಗಡೆ, ಆಮೇಲೆ ಅದರ ಪಕ್ಕದಲ್ಲಿರ್ತಕ್ಕಂಥ ಸಂಖ್ಯೆಗಳು. ಇದರ ಪಕ್ಕ ಸಂಖ್ಯೆ ಯಾವುದಿದೆ 6, ಇದರ ಕೆಳಗಡೆ ಬರ್ಕೋಬೇಕು. 2 ಇದರ ಕೆಳಗಡೆ ಮತ್ತು 6 ಇದರ ಕೆಳಗಡೆ. ಈ ಕಡೆ 3 ಈ ಅಂಕಿಯ ಕೆಳಗಡೆ ಮತ್ತು 2 ಈ ಕಡೆ. ಈಗ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಏನಿಲ್ಲ ಅಂದರೆ 0 ಅಂತ ತಿಳ್ಕೊಳ್ಳಿ. 0ದಾಗ 6 ಕೂಡಿಸಿದ್ರೆ 6, 6 + 2 8, 4 + 6 10, 1 ಕ್ಯಾರಿ, ಪಾಯಿಂಟ್ ಹಾಕ್ಕೊಳ್ಳಿ. ಈಗ ಎಷ್ಟಾಗುತ್ತೆ 6, 2. ಈ ರೀತಿ ಇನ್ನೊಂದು ಸಂಖ್ಯೆ ಉಳಿತಲ್ಲ, ಇದರ ಕೆಳಗಡೆನೆ ಹಾಕ್ಕೊಳ್ಳಿ. ಏನಿದೆ ಫಸ್ಟ್ ದಶಮಾಂಶ, ಈ ಕಡೆ ಏನಿದೆ 6, ಪಾಯಿಂಟ್ ಈ ಕಡೆ 2, 4, 2. ಅದರಲ್ಲಿ ಕೂಡ ಡೈರೆಕ್ಟಾಗಿ ಮಾಡ್ಬೋದು. ಓಕೆ, ಇಲ್ಲಿ ಏನಿಲ್ಲ ಅಂದರೆ 0. ಸೊ ಏನು ಬರುತ್ತೆ 6, 8, 6.862 ಫೈನಲ್ ಆನ್ಸರ್. ಈ ರೀತಿಯಾಗಿ 3 ಕೂಡ ಒಂದರ ಕೆಳಗಡೆ 1 ಕೂಡ ಬರುವುದು. ದಶಮಾಂಶ ಎಲ್ಲಿತ್ತು ಅದನ್ನಲ್ಲಿ ಹಾಕೋಬೇಕು. ಈ ಕಡೆ ಏನಿದೆ 6, ಈ ಕಡೆ 2 ಇಲ್ಲಿ ಬರಬೇಕು, 4 ಇಲ್ಲಿ ಬರಬೇಕು, ಇನ್ನೊಂದೆರಡು ಇಲ್ಲಿ ಬರಬೇಕು. ಓಕೆನಾ? ಸೊ ಈ ರೀತಿಯಾಗಿ ನಾವು ಸಂಕಲನವನ್ನು, ದಶಮಾಂಶಗಳಿರ್ತಕ್ಕಂಥ ಸಂಖ್ಯೆಗಳಿಗೆ ನಾವು ಈ ರೀತಿಯಾಗಿ ಕೂಡಿಸಬಹುದು. ಈಗ ನೆಕ್ಸ್ಟ್ ನೋಡಿ, ವ್ಯವಕಲನ. ಇದೇ ರೀತಿಯ ದಶಮಾಂಶಗಳ ಸಂಖ್ಯೆಗಳನ್ನು ನಾವು ಯಾವ ರೀತಿಯಾಗಿ ವ್ಯವಕಲನ ಮಾಡಬೇಕು. ಸೊ ನೋಡಿ, ಸೇಮ್ ಇದೆ, ಅದೇ ರೀತಿ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಈಗ ನೋಡಿ, ಈ ರೀತಿ ಈ ಸಂಖ್ಯೆಯಲ್ಲಿ ಇದನ್ನು ಕಳೆಯಿರಿ ಅಂತ ಕೊಟ್ಟಿದ್ದಾರೆ ಅವರು. ಸೊ ನೋಡಿ, ಇದು ಬರ್ಕೊಳ್ಳಿ ಫಸ್ಟು, ಆಮೇಲೆ ಪಾಯಿಂಟ್ ಹಾಕ್ಕೊಳ್ಳಿ. ಈ ಕಡೆ 2 ಇದೆ, ಈ ಕಡೆ 3 ಇದೆ, ಈ ಕಡೆ 1. ಈಗ ಮೈನಸ್ ಮಾಡ್ಕೊಳ್ಳಿ. ಈಗ 2ರಲ್ಲಿ 3 ಅಂತ ಹೋಗಲ್ಲ, ಈ ಕಡೆಯಿಂದ 1 ತಗೊಳ್ಳಿ. ಎಷ್ಟಾಯಿತು 12, 12ರಲ್ಲಿ 3 ಹೋದರೆ 9. ಇಲ್ಲಿ ಎಷ್ಟು ಉಳಿತು 3, 3ರದಾಗ 2 ಹೋದರೆ 1, ಪಾಯಿಂಟಿಗೆ ಪಾಯಿಂಟ್, 2ದಾಗ 1 ಹೋದರೆ 1. ಈ ರೀತಿ ಸೇಮ್ ಅದೇ ರೀತಿ ಇದೆ. ಡಿಫ್ರೆನ್ಸ್ ಏನಂದರೆ, ಈ ರೀತಿಯಾಗಿ ಈಗ ನೋಡಿ, ಈ ಕಡೆ 3 ಅಂಕಿ ಕೊಟ್ಟಿದ್ದಾನೆ, ಇಲ್ಲಿ 2 ಅಂಕಿ ಇದಾವೆ. ಈಗ ನೋಡಿ ಯಾವ ರೀತಿ ಮಾಡಬೇಕು, ಇದನ್ನು ಬರ್ಕೊಳ್ಳಿ. ಫಸ್ಟ್ 2.48 ದಶಮಾಂಶ ಫಸ್ಟ್ ಬರ್ಕೊಳ್ಳಿ, ನಂತರ 2, 4, 6 ಈ ಕಡೆ ಹೊರಗೆ ಬರ್ತಾ ಇದೆ, ಇಲ್ಲಿ 1. ನಾ ಏನಂದಿದೆ, ಏನಿಲ್ಲ ಅಂದರೆ ಇಲ್ಲಿ 0 ಇರುತ್ತೆ. ಈಗ 0ದಾಗ 6 ಅಂತೂ ಹೋಗಲ್ಲ, ಈ ಕಡೆಯಿಂದ 1 ತಗೋಬಹುದಲ್ಲ ನಾವು. ಸೊ ಏನಾಗುತ್ತೆ, ಅದು 10 ಆಯಿತು. 10ರಲ್ಲಿ 6 ಹೋದರೆ 4, ಇಲ್ಲಿ ಎಷ್ಟು ಉಳಿತು 7, 7ರಲ್ಲಿ 4 ಹೋದರೆ 3, 4ರಲ್ಲಿ 2 ಹೋದರೆ 2, ಪಾಯಿಂಟ್ 2ರಲ್ಲಿ 1 ಹೋದರೆ 1. ಈ ರೀತಿ ಇಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಕಳೆವು ಮಾಡುವಾಗ ಒಂದು ನೆನ್ಪಿಟ್ಕೋಬೇಕು, ಈ ರೀತಿಯಾಗಿ 1-2 ಅಂಕಿ ಹೆಚ್ಚು ಕೊಟ್ಟಿದ್ದಾಗ ನಾವು ಮೇಲ್ಗಡೆ ಏನಿಲ್ಲ ಅಂದರೆ 0 ತಗೋತಾ ಇದ್ದೀವಿ, ಎಡಿಷನ್ ಮಾಡೋ ಹೊತ್ತಿಗೆ, ಸಂಕಲನ ಮಾಡೋ ಹೊತ್ತಿಗೆ. ಸೊ ಅದೇ ರೂಲ್ನ ಇಲ್ಲಿ ಫಾಲೋ ಮಾಡ್ಕೋಬೇಕು. ಅಂದರೆ ಅಲ್ಲಿ 0ದಾಗ 6 ನಾವು ಕೂಡಿಸಿದ್ರೆ 6 ಬರ್ತಾ ಇತ್ತು, ಇಲ್ಲಿ ಕಳೆವು ಮಾಡ್ತಾ ಇದ್ದೀವಿ, ವ್ಯವಕಲನ ಮಾಡ್ತಾ ಇದ್ದೀವಿ. ಅಂದರೆ ಆ 0ಯಲ್ಲಿ 6 ಹೋಗಲಿಲ್ಲ ಅಂದರೆ ಪಕ್ಕದಲ್ಲಿಂದ 1 ನಾವು ತಗೊಂಡು ಅದನ್ನು ನಾವು 10 ಮಾಡ್ಕೋತೀವಿ. 10ರಲ್ಲಿ 6 ಹೋದರೆ 4. ಈ ರೀತಿಯಾಗಿ ಇದನ್ನು ಸಾಲ್ವ್ ಮಾಡ್ಕೋಬೇಕು. ಇಷ್ಟೇ, ಏನು ಇದೆ
ಇದರಲ್ಲಿ ಡಿಫಿಕಲ್ಟೀಸ್ ಏನಿಲ್ಲ. ಇದ್ರ ಮೇಲೆ ಒಂದೆರಡು ಪ್ರಾಬ್ಲಮ್ಸ್ ಕೊಡ್ತೀನಿ, ಸಾಲ್ವ್ ಮಾಡಿ ಕಮೆಂಟ್ ಮಾಡಿ ಏನು ಆನ್ಸರ್ ಬರುತ್ತೆ. ಎರಡು ಕೂಡ ಓಕೆ, ಸಂಕಲನ ಕೂಡ ಆಯಿತು, ವ್ಯವಕಲನ ಕೂಡ. ಇವೇನು ನೀವು ಆನ್ಸರ್ ಮಾಡಿ, ಕಮೆಂಟ್ ಒಳಗೆ ಆನ್ಸರ್ ಮಾಡಿ ಏನು ಬರುತ್ತೆ ಸಂಕಲನ ಮತ್ತು ವ್ಯವಕಲನ. ನೀವು ಇನ್ನೂ ಸ್ವರ್ಗಮ್ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.